ಸ್ಯಾತ್ ಪಕ್ಷದಲ್ಲಿ ಇದಿರಬಹುದು ಅಂತ ಆಗುತ್ತೆ. ಇನ್ನೊಂದು ಪಕ್ಷ ಅಂತ ಇನ್ನೊಂದು ಪಕ್ಷದಲ್ಲಿ ನ ಸ್ಯಾತ್ ಇಲ್ಲದೆ ಇರಬಹುದು, ಇದ್ರೂ ಇರಬಹುದು, ಇಲ್ಲದೇನೂ ಇರಬಹುದು. ಇತ್ಯತಃ ಆದ್ದರಿಂದ ನ್ಯೂನ ಸಂಖ್ಯಾತ್ವಂ ಅಧಿಕ ಸಂಖ್ಯಾತ್ವಂ ವಾ ಪ್ರಾಪ್ಯ. ಪಂಚ ಅದು 5 ಇರಬೇಕು ಅಂತೇನೋ, 5ಕ್ಕಿಂತ ಕಡಿಮೆ ಬೇಕಾದ್ರೂ ಇರ್ಬೋದು, 5ಕ್ಕಿಂತ ಜಾಸ್ತಿ ಬೇಕಾದ್ರೂ ಇರ್ಬೋದು. ನೀವು ಹೇಳಿದ ಸ್ಯಾದ್ವಾದ, ಸ್ಯಾದಸ್ತಿ ಸ್ಯಾನ್ನಾಸ್ತಿ ಸ್ಯಾದಸ್ತಿ ನಾಸ್ತಿ ಸ್ಯಾದ ವಕ್ತವ್ಯ ಇದೆಯಲ್ಲ, ಹೇಗೆ ಬೇಕಾದ್ರೂ ಆಗ್ಬೋದು ಅಂತನ್ಬಿಟ್ಟು ನಚ ಏಷ ಇನ್ನು ಸ್ಯಾದಸ್ತಿ ಸ್ಯಾನ್ನಾಸ್ತಿ ಆಯಿತು. ನಚ ಯೇಷಾಂ ಪದಾರ್ಥಾನಾಂ ಅವಕ್ತವ್ಯಂ ಸಂಭವತಿ ಅವಕ್ತವ್ಯತ್ವಂ ಸಂಭವತಿ. ಇನ್ನು ಈ ಪದಾರ್ಥಗಳಿಗೆ ಅವಕ್ತವ್ಯ ಅಂತ ಹೇಳೋ ಹಾಗೂ ಇಲ್ಲ. ಏನು ಇದನ್ನು ಹೇಳುವುದಕ್ಕೆ ಆಗುವುದಿಲ್ಲ ಅಂತ ಆಗುತ್ತಾ. ಮತ್ತು ಅವಕ್ತವ್ಯಾಶ್ಚೇತ್ ನೋಚ್ಯರನ್, ಇದು ಅವಕ್ತವ್ಯಗಳು ಅಂತಾಗಿ ಬಿಟ್ಟಿದ್ದರೆ ಆಗ ಅದು ಮಾತಿನಿಂದ ಹೇಳುವುದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಉಚ್ಯಂತೆ ಚ ಅವಕ್ತವ್ಯಾಶ್ಚ ಇತಿ ವಿಪ್ರಸಿದ್ಧಂ. ಓಹೋ, ಮಾತಿನಿಂದಲೂ ಹೇಳಬಹುದು ಮತ್ತು ಅದು ಅವಕ್ತವ್ಯವೂ ಆಗಿದೆ ಎನ್ನುವುದು ಒಂದಕ್ಕೊಂದು ಸಂಬಂಧವಿಲ್ಲದೆ ಇರತಕ್ಕಂಥ ಮಾತು, ವಿರೋಧ ಇರತಕ್ಕಂಥ ಮಾತು. ಹೌದಾನೆ? ವಿಪ್ರಸಿದ್ಧ ಉಚ್ಯಮಾನಾಶ್ಚ ತಥೈವ ಅವಧಾರ್ಯಂತೆ ನಾವಧಾರ್ಯಂತೆ ಇತಿ ಚ. ಮತ್ತು ಏನು ಹೇಳ್ತಾ ಇದ್ದಾನೆ ಅದು ಹಾಗೇನೇ ಬೇಕಾದ್ರೂ ಅದನ್ನು ತಿಳ್ಕೊಳ್ಬಹುದು ಅಥವಾ ತಿಳ್ಕೊಳ್ದೆ ಇದ್ದರೂ ಇರಬಹುದು. ಎಲ್ಲ ವಿಕಲ್ಪಗಳು ನಿಮ್ಮ ಶಾಸ್ತ್ರದಲ್ಲಿ ತಿಳ್ಕೊಳ್ದೆ ಇದ್ದರೂ ಇರಬಹುದು. ಮತ್ತು ಏವಂ ತದ್ವಿಪರೀತಂ ಅಸಮ್ಯಕ್ ದರ್ಶನಮಪಿ ಅಸ್ತಿವ ನಾಸ್ತಿವ ಇತಿ ಪ್ರಲಪನ್. ಹೀಗೆ ತದ್ವಿಪರೀತಂ ಇದಕ್ಕೆ ಒಂದಕ್ಕೊಂದಕ್ಕೆ ವಿರುದ್ಧವಾಗ್ತಾ ಇದೆ. ಅಸಮ್ಯಕ್ ದರ್ಶನ ಇದು ಒಂದು ಸಮ್ಯಕ್ ದರ್ಶನ ಅಲ್ಲ. ಅದು ಅಸ್ತಿವ ನಾಸ್ತಿವ, ಓಹೋ ಹೀಗೂ ಇರ್ಬೋದು, ಸ್ಯಾದಸ್ತಿ ಇರ್ಬೋದು ಅಥವಾ ಇಲ್ದೇನೋ ಇರಬಹುದು, ಹೀಗೆ ಪ್ರಲಪನ್ ಹೀಗೆ ಏನೇನೋ ಹೇಳ್ತಾ ಇದ್ದೀರಲ್ಲ ನೀವು, ಇದನ್ನು ಮತ್ತೋನ್ಮತ್ತ ಪಕ್ಷ ಇದು ಯಾರೋ ಮತ್ತನಾಗಿರ್ತಕ್ಕಂಥವನು ಉನ್ಮತ್ತನಾಗಿರ್ತಕ್ಕಂಥವರು ಹೇಳೋ ಮಾತುಗಳು ಅಷ್ಟೇ ಹೊರತು ನ ಪ್ರತ್ಯಾಯಿತವ್ಯ ಪಕ್ಷಸ್ಯ. ಇದು ಪ್ರತ್ಯಾಯಿತವ್ಯ ಅಂದರೆ ಅದು ನಾವು ಶ್ರದ್ಧೆಯಿಂದ ನಂಬತಕ್ಕಂಥದ್ದು. ಇದು ಶ್ರದ್ಧೆಯಿಂದ ನಂಬತಕ್ಕಂತಹ ಪಕ್ಷವಲ್ಲ ಇದು. ಮತ್ತು ಇನ್ನೊಂದು ಮುಖ್ಯವಾದದ್ದು, ಎಲ್ಲ ಮನುಷ್ಯ ಯಾತಕ್ಕೆ ಮಾಡ್ತಾನೆ? ಸ್ವರ್ಗಾಪವರ್ಗಯೋಷ ಪಕ್ಷೆ. ಮನುಷ್ಯ ಏನು ಮಾಡ್ತಾನೆ? ಇದು ಅಭ್ಯುದಯ, ಇದು ನಿಶ್ಚಯಸ, ಎರಡನ್ನು ಬಯಸಿರ್ತಾರೆ ತಾನೆ. ನಿಮ್ಮ ಪಕ್ಷದಲ್ಲಿ ಸ್ವರ್ಗ ಅಭ್ಯುದಯ, ಅಪವರ್ಗ ನಿಶ್ರೇಯಸ, ಹೌದಾನೆ? ಈ ಅಭ್ಯುದಯ ನಿಶ್ರೇಯಸ ಅಂತಕ್ಕಂಥ ಎರಡು ಪಂಗಡ ಫಲನೂ ಇದೆ, ಎರಡನ್ನೂ ಬಯಸ್ತಾರೆ, ಅದರಲ್ಲಿ ತಪ್ಪಿಲ್ಲ. ಅವರ ಆ ದೃಷ್ಟಿಯಿಂದ ನೋಡಿದರೂ ಕೂಡ ಪಕ್ಷೆ ಭಾವ ಒಂದು ಪಕ್ಷದಲ್ಲಿ ಸ್ಯಾದಸ್ತಿ ಅಂತ ತಗೊಂಡ್ರೆ ಓ ಆಗುತ್ತೆ, ಸ್ವರ್ಗ ಅಪವರ್ಗ ಇದೆ ಅಂತ ಆಗುತ್ತೆ. ಸ್ಯಾ ನಾಸ್ತಿ ಅನ್ನೋ ಪಕ್ಷದಲ್ಲಿ ಪಕ್ಷೇ ಚ ಅಭಾವ ಇಲ್ಲ ಅಂತಾಗುತ್ತೆ. ಮತ್ತು ತಥಾ ಪಕ್ಷೇ ನಿತ್ಯತ, ಪಕ್ಷೇ ಅನಿತ್ಯತ, ಒಂದು ಪಕ್ಷ ನಿತ್ಯ ಅಂತಾಗುತ್ತೆ, ಇನ್ನೊಂದು ಪಕ್ಷ ಅನಿತ್ಯ ಅಂತಾಗುತ್ತೆ. ಇತಿ ಅನವಧಾರಣಾಯಾಮ್ ಪ್ರವೃತ್ತಿ ಅನುಪತ್ತಿ. ಹೀಗೆ ನಿರ್ಧಾರವಾಗದೆ ಹೋಗಿಬಿಟ್ಟಿರುವುದರಿಂದ ಪ್ರವೃತ್ತಿ ಅನುಪಪತ್ತಿ, ಅದರಲ್ಲಿ ಪ್ರವೃತ್ತಿ ಅಂತಕ್ಕಂಥದ್ದು ಹೊಂದೋದಿಲ್ಲ. ಮತ್ತೆ ಹೀಗೆ ಹೊಂದದೆ ಇರುವುದರಿಂದ ನೀವು ಅನಾದಿ ಸಿದ್ಧ ಜೀವ ಪ್ರಭೃತೀನಾಂ ಚ ಸ್ವಶಾಸ್ತ್ರಾವಧೃತ ಸ್ವಭಾವಾನಾಂ, ತಮ್ಮ ಶಾಸ್ತ್ರದಲ್ಲಿ ಚೆನ್ನಾಗಿ ಪರಿಣಿತಿ ಹೊಂದಿದ್ದಾರೆ ಇವರು. ಸ್ವಶಾಸ್ತ್ರ ಅವಧೃತ ಸ್ವಭಾವ, ಅವಧಾರಣೆ ಮಾಡಿ ತಿಳ್ಕೊಂಡಿದ್ದಾರೆ ತಮ್ಮ ಶಾಸ್ತ್ರವನ್ನು. ಯಾವುದನ್ನು? ದಿಗಂಬರ ಶಾಸ್ತ್ರವನ್ನು, ಜೈನ ಶಾಸ್ತ್ರವನ್ನು. ಅವ್ರು ಯಾರವರು? ಅನಾದಿ ಸಿದ್ಧ ಜೀವ ಪ್ರಭೃತೀನಾಂ. ಅನಾದಿ ಸಿದ್ಧ ಜೀವರು ಅಂತಂದ್ರು ಒಂದೇ. ಆ ಮುಕ್ತರಲ್ಲಿ ಭೇದವನ್ನು ಹೇಳಿತ್ತಲ್ಲ, ಒಂದು ನಿತ್ಯ ಮುಕ್ತರು, ಒಂದು ಸಾಧನ ಸಿದ್ಧರು ಅಂತ. ಇವರು ನಿತ್ಯ ಮುಕ್ತರು. ಇವರು ಅನಾದಿ ಸಿದ್ಧ ಜೀವರು ಅಂದರೆ ನಿತ್ಯ ಮುಕ್ತರು. ಇವರನ್ನೇ ತೀರ್ಥಕರ ಅಂತ ಎರಡೂ ಹೇಳ್ತಾರೆ, ಅರ್ಹಂತರು ಅಂತ ಹೇಳ್ತಾರೆ. ಇದಲ್ಲೇ ಇವರು ನಿತ್ಯ ಮುಕ್ತರು. ಇವರು ಜೀವಪ್ರಜ್ಞಾನ, ಇವರು ಅಯಥಾರ್ಥಾವಧೃತ ಸ್ವಭಾವತ್ವ ಪ್ರಸಂಗ. ಇವರು ಏನಾಗುತ್ತೆ, ಸರಿಯಾಗಿ ತಿಳ್ಕೊಂಡಿಲ್ವೇನೋ ಅನ್ನುವ ಒಂದು ಪ್ರಸಂಗ ಬಂದ್ಬಿಡುತ್ತೆ. ಇದೇ ರೀತಿ ಏವಂ ಜೀವಾದಿಷು ಪದಾರ್ಥೇಶು, ಇದೇ ಜೀವ ಮುಂತಾದ ಪದಾರ್ಥಗಳಲ್ಲಿಯೂ ಕೂಡ ಒಂದು ಧರ್ಮಿಯಲ್ಲಿ ಒಬ್ಬ ಜೀವಿ ಇದ್ದಾನೆ.
ಒಬ್ಬ ಯಾವುದೋ ಒಂದು ಜೀವ ಇದೆ ಅಂತ ತಿಳ್ಕೊಳ್ಳಿ, ಒಬ್ಬ ಮನುಷ್ಯ ಇದ್ದಾನೆ, ಜೀವಿ. ಅವು ಏಕಸ್ಮಿನ್ ಧರ್ಮ, ಒಬ್ಬ ಜೀವಿಯಲ್ಲಿ ಸತ್ವ ಅಸತ್ವಯೋ ವಿರುದ್ಧಯೋ ಧರ್ಮಯೋ, ಸತ್ವ ಇದೆ ಅಂತ ಮತ್ತು ಇಲ್ಲ ಅಂತ, ಸತ್ವ ಅಸತ್ವ, ಸ್ಯಾದಸ್ತಿ ಸ್ಯಾನ್ನಾಸ್ತಿ ಅಂತಕ್ಕಂಥದ್ದೇನು ವಿರುದ್ಧ ಧರ್ಮಯೋ, ಎರಡೂ ಕೂಡ ಒಂದಕ್ಕೊಂದು ವಿರುದ್ಧ ಧರ್ಮವಾಗಿರೋದ್ರಿಂದ ಏನಾಗಿದೆ, ಒಂದು ಜೀವಿಯಲ್ಲಿ ಎರಡು ವಿರುದ್ಧವಾದ ಅಂಶಗಳು ಇರುವುದಕ್ಕೆ ಸಾಧ್ಯವಿಲ್ಲ. ಮತ್ತೆ ಏನಾಗುತ್ತೆ, ಮತ್ತೆ ಅಸತ್ವೇಚ ಏವಂ ಸತ್ವಸ್ಯ ಅಸಂಭವಾತ್, ಏನಾಗುತ್ತೆ ಧರ್ಮಾಂತರ ಅಸತ್ವೇಚ ಇದೆ ಅಂತಾದರೆ ಅದೇನಾಗುತ್ತೆ, ಇನ್ನೊಂದು ವಿಕಲ್ಪ ಇದೆ, ಇಲ್ಲ ಅಸತ್ವೇಚ ಇಲ್ಲ ಅಂತಲೂ ಆಗುತ್ತೆ. ಆವಾಗ ಏನಾಗುತ್ತೆ, ಸತ್ವಸ್ಯ ಅಸಂಭವಾತ್, ಇಲ್ಲ ಇದೆ ಅಂತಕ್ಕಂಥದ್ದು ಹೊರಟೋಗ್ಬಿಡುತ್ತೆ. ಹೀಗೆ ಒಂದೇ ಒಂದು ಧರ್ಮಿಯಲ್ಲಿ ಅವನು ಇದ್ದಾನೆ ಅವನು ಇಲ್ಲ ಅಂತ ಎರಡನ್ನೂ ಹೇಳೋಕ್ಕೆ ಸಾಧ್ಯನಾ? ಇಲ್ಲ ಇಲ್ಲ ಅಂತ ಹೇಳಬೇಕು, ಇಲ್ಲ ಇದ್ದಾನೆ ಅಂತ ಹೇಳಬೇಕು. ಆದ್ದರಿಂದ ಅಸಂಗತಮಿದಂ ಅರ್ಹತಂ ಮತಂ, ಇದು ಅಷ್ಟೊಂದು ಸಂಗತವಾಗುವುದಿಲ್ಲ, ಯಾವುದು ಈ ಒಂದು ಅರ್ಹತ ಮತ ಅಂತ ಹೇಳಿ, ಏತೇನ ಏಕ ಅನೇಕ ನಿತ್ಯ ಅನಿತ್ಯ ವ್ಯತಿರಿಕ್ತ ಅವ್ಯತಿರಿಕ್ತಾದಿ ಅನೇಕಾಂತಾಭ್ಯುಪಗಮಾ ನಿರಾಕೃತಾ ಮಂತವ್ಯಾ. ಇದರಿಂದ ನೀವು ನೋಡಿ, ಏಕಾಂತಿರ ಅನೇಕಾಂತಿರ ನಿತ್ಯಾಂತಿರ ಅನಿತ್ಯಾಂತಿರ ವ್ಯತಿರಿಕ್ತಾಂತಿರ ಅವ್ಯತಿರಿಕ್ತಾಂತಿರ, ಇವೆಲ್ಲ ಯಾವುದಿದು? ಸ್ಯಾದಸ್ತಿ ನಾಸ್ತಿ ಸ್ಯಾದಸ್ತಿ ಚ ನಾಸ್ತಿ ಚ, ಇದು ಸಪ್ತಭಂಗಿನಯಕ್ಕೆ ಹೊಂದಿಸೋದು ಇವೆಲ್ಲ. ಹೀಗೆ ಈ ಒಂದು ಅನೇಕಾಂತಾಭ್ಯುಪಗಮ, ಅನೇಕಾಂತ ಇದು ಹೀಗೆ ಅನ್ಬತಕ್ಕಂಥ ನಿರ್ಧಾರವಾಗಿ ಯಾವುದೊಂದನ್ನು ಕೂಡ ಹೇಳದಿರುವುದರಿಂದ ಈ ಶಾಸ್ತ್ರವನ್ನು ಏನು ಮಾಡಿ ನಿರಾಕೃತ ಅಂತವೆ. ಇದನ್ನು ನಾವೇನು ಆಧರಿಸಬೇಕಾದಿಲ್ಲ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು ಅಂತ ಹೇಳಿದ್ದಾರೆ. ಈಗ ಇಲ್ಲಿ ನಾವು ಈ ಒಂದು ಸಪ್ತಭಂಗಿನಯ ಇವೆಲ್ಲ ನೋಡೋದ್ವಲ್ಲ, ಪಂಚಾಸ್ತಿಕಾಯಿಗಳು ಮತ್ತು ಸಪ್ತ ಪದಾರ್ಥಗಳು ಇವು ತಾನೆ. ಸಪ್ತ ಪದಾರ್ಥ, ಪಂಚಾಸ್ತಿಕಾಯ ಮತ್ತು ಸಪ್ತಭಂಗಿನಯ ಎರಡನ್ನೂ ಹೊಂದಿಸ್ತಕ್ಕಂಥದ್ದು, ಇವೆಲ್ಲ ಬಹಳ ಮುಖ್ಯವಾದ ಅಂಶಗಳು ಜೈನ ಶಾಸ್ತ್ರದಲ್ಲಿ. ನಾವು ತಿಳ್ಕೊಂಡಿರ್ತಕ್ಕಂಥದ್ದು ತುಂಬ ತುಂಬ ಸ್ಥೂಲವಾಗಿ. ಆದರೆ ಇದಕ್ಕೆಲ್ಲದಕ್ಕೂ ಕೂಡ ಅವರು ಯುಕ್ತಿಯನ್ನು ಹೇಳ್ತಾರೆ, ಸಮಾಧಾನವನ್ನು ಹೇಳ್ತಾರೆ. ಅದರಲ್ಲಿ ಈ ನಾವು 4 ಸೂತ್ರ ಇದೆಯಲ್ಲ ಈಗ ಜೈನಶಾಸ್ತ್ರದ ಅಲ್ಲಿ ಹೇಳಿದ ಈ 4 ಸೂತ್ರಗಳಲ್ಲಿ ಅವು ಎಲ್ಲದಕ್ಕೂ ಕೂಡ ಈ ಒಂದು ಸಮಾಧಾನವನ್ನು ಆಚಾರ್ಯರು ಹೇಳಿದ್ದಾರೆ. ಇದು ಭಾಷ್ಯದಲ್ಲಿ ಹೇಳಿದ್ದಾರೆ. ಈ ವ್ಯಾಖ್ಯಾನಗಳಲ್ಲಿ ಅದನ್ನು ಸ್ವಲ್ಪ ವಿಸ್ತಾರವಾಗಿ ನಾವು ಹೇಳಿದರೆ, ಇನ್ನೂ ಮುಂದೆ ಬೇಕಾದರೆ ನಾವೇ ಸ್ವತಂತ್ರವಾಗಿ ಅದನ್ನು ಓದಿ ತಿಳ್ಕೊಳ್ಬಹುದು. ಬೇಕಾದ್ರೆ ಎಲ್ಲದಕ್ಕೂ ಈ ಭಾಷ್ಯ ಅಂತಕ್ಕಂಥದ್ದು ಹೇಗೆ ಆಗ ಬರೆದಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಓದಿ ತಿಳ್ಕೊಳ್ಬಹುದು. ಬೇಕಾದ್ರೆ ಹೇಗೆ ಅದು ಏನಾಗುತ್ತೆ, ಇಲ್ಲ ರೀ ನಾವು ನೋಡಿ ಆಚಾರ್ಯರಿಂದ ಕಲ್ತ್ಕೊಳ್ಬೇಕಾದ್ದು ನಾವು ಗುರುಗಳಿಂದ ಕೇವಲ 100ಕ್ಕೆ 25 ಭಾಗ ಮಾತ್ರ. ಹೌದಾನೆ? 100ಕ್ಕೆ 25 ಭಾಗ ಮಾತ್ರ ಎಂಥಾರೇ ಗುರುವಾಗಿಬಿಡಲಿ ಅವನು, ಅಷ್ಟೇ ಅವ್ನು ಕಲ್ತ್ಕೊಳ್ಳೋಕ್ಕಾಗೋದು. ಇನ್ನು ಮಿಕ್ಕಿದ್ದ 25% ಅದು ಸ್ವಮೇಧಯ, ತನ್ನ ಬುದ್ಧಿಶಕ್ತಿಯಿಂದ ಕಲ್ತ್ಕೊಳ್ಬೇಕು ಅವನು. ಗುರು ಕೆಲಸ ಏನು ಸ್ವಾಮಿ? ಗುರು ಕೆಲಸ ಮಾಡ್ತಕ್ಕಂಥದ್ದು, ಗುರು ಎಲ್ಲ ಶಾಸ್ತ್ರವನ್ನು ಕೂಡ ಅವನ ಜೀವಿತ ಕಾಲದಲ್ಲಿ ಅಥವಾ ಅವನ ಕೆಲಸದಲ್ಲಿ ಹೇಳಿಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಏನು ಮಾಡ್ತಾನೆ ಗೊತ್ತೇನೋ, ಅವನು ಶಿಷ್ಯನನ್ನು ಹೇಗೆ ತಯಾರು ಮಾಡ್ತಾನೆ ಗೊತ್ತಾ? ಅವನು ಯಾವುದೇ ಶಾಸ್ತ್ರವನ್ನು ಬೇಕಾದರೂ ಕೂಡ ಸ್ವತಂತ್ರವಾಗಿ ಅಧ್ಯಯನ ಮಾಡಿ ಅರ್ಥ ಮಾಡಿಕೊಂಡು ಇದಮಿತ್ತಂ ಅಂತ ಹೇಳಬಲ್ಲ ಸಾಮರ್ಥ್ಯವನ್ನು ತಂದು ಕೊಡ್ತಾನೆ ಗುರು. ಆ ಸಾಮರ್ಥ್ಯವನ್ನು ತಂದು ಕೊಡ್ತಾನವನು. ಇನ್ನು ಮಿಕ್ಕಿದ್ದು ಅವನು ಸಂಬಂಧಪಟ್ಟಿದ್ದು, ಅವನು ಅಧ್ಯಯನ ಮಾಡಬೇಕು, ಅವನು ಮಾಡಬೇಕು. ಹೌದು ತಾನೆ? ಇಲ್ಲ ಕಣ್ರಿ, ಆಯಿತು, ನಮ್ಮದು ಕತೆ ಮುಗಿದಾಯ್ತು ಅಷ್ಟೇ, ಏನು ಮಾಡೋಕ್ಕ. ಆ ಗುರು ಕೊಡ್ತಕ್ಕಂಥ ಸಾಮರ್ಥ್ಯ, ಆ ಸಾಮರ್ಥ್ಯವನ್ನು ಕೊಡ್ತಾನೆ. ಇಲ್ಲೂ ಕೂಡ
ಈ ಒಂದು ಭಾಷ್ಯ ಒಂದು ಭಾಗ ನಾವು ಇಷ್ಟೊಂದು ಸಿದ್ಧಾಂತ ಹೋದರೆ ಅದರಲ್ಲಿ ನಮಗೆ ಒಂದು ಸಾಮರ್ಥ್ಯ ಶಾಂಕರ ಸಿದ್ಧಾಂತ ಅಂದರೆ ಏನು, ಅದರ ಬೇಸಿಕ್ ಅಂತೇನು ಅಂತಕ್ಕಂಥ ಒಂದು ಸಾಮರ್ಥ್ಯವನ್ನು ಆಚಾರ್ಯರು ಕೊಟ್ಟಿದ್ದಾರೆ. ಅದನ್ನು ಉಪಯೋಗಿಸ್ಕೊಂಡು ನಾವು ಆ ಒಂದು ಅವರ ಒಂದು ಹೃದಯವನ್ನು ಅರಿತುಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ನಾವುಗಳು. ಹೌದು ತಾನೆ? ಇದನ್ನು ಬೇರೆ ಏನನ್ನೂ ಕೂಡ ನಾವು ಇದನ್ನು ಒಂದು ಬಯಸಬಾರದು. ಬೇರೆ ಅದಕ್ಕಿಂತ ಹೆಚ್ಚಾಗಿ ಬೇರೆ ಏನನ್ನು ಬಯಸಬಾರದು ಯಾರಿಂದಲೂ ಕೂಡ. ನಮ್ಮ ಸಾಮರ್ಥ್ಯ ಇದ್ದರೆ ಮಾಡ್ಕೋಬೇಕಷ್ಟೆ. ಸಾಮರ್ಥ್ಯ ಇಲ್ಲದೆ ಇರೋ ಕೇಳೋಣ, ಅದಕ್ಕೇನು ತಪ್ಪಿಲ್ಲ. ಇರಲಿ. ಇದಕ್ಕೇನಾಗುತ್ತೆ, ಈಗ ಈ ಒಂದು ಸಿದ್ಧಾಂತ ಸಪ್ತಭಂಗಿನೇ ಆಯಿತು. ಇನ್ನೊಂದು ಸಣ್ಣ ವಿಚಾರವನ್ನು ಹೇಳ್ತಾರೆ. ಇನ್ನೊಂದು ಏನಂದರೆ, ಇವರು ಈ ಜೈನ ಯುಕ್ತಿಯೂ ಕೂಡ ಈ ವೈಶೇಷಿಕರಂತೆ ಪರಮಾಣುಗಳನ್ನು ಅವರು ಕೂಡ ಒಪ್ಪಿದ್ದಾರೆ, ಇಲ್ಲ ಅಂತ. ಈ ಒಂದು ಆ ವಾದವನ್ನು ಕೂಡ ಇಲ್ಲಿ ಖಂಡನೆ ಮಾಡ್ತಾರೆ. ಖಂಡನೆ ಮಾಡೋದಕ್ಕೆ ಯಾಕೆ? ವೈಶೇಷಿಕ ರಾದ್ಧಾಂತದಲ್ಲಿ ವಿಸ್ತಾರವಾಗಿ ಖಂಡನೆ ಮಾಡಿದ್ರು. ಆದ್ದರಿಂದ ಇಲ್ಲಿ ಅದನ್ನು ತಿರುಗಿ ಅದನ್ನೇ ಹೇಳಿ ಅದನ್ನೇ ಖಂಡನೆ ಮಾಡೋಕ್ಕೆ ಆಚಾರ್ಯರು ಹೋಗಿಲ್ಲ. ಅದಕ್ಕೆ ಬರೀ ಕೇವಲ ಸಂಕ್ಷೇಪವಾಗಿ 3 ಲೈನ್ ಮಾತ್ರ ಬರೆದು ಬಿಟ್ಟಿದ್ದಾರೆ ಅಷ್ಟೇ. ನೋಡೋಣ ಏನು ಬರೀದೆ. 68ನೇ ಭಾಷ್ಯ ಭಾಗ. ಎತ್ತು ಉದ್ಗಲ ಸಂಜ್ಞಕೇಭ್ಯೋ ಅಣುಭ್ಯ ಸಂಘಾತಾ ಸಂಭವಂತಿ. ಅವ್ರು ಹೇಳಿದರು ಏನು, ಈ ಅಣುಗಳು ಅವತಾನೆ ಅದು ಒಂದಕ್ಕೂ ಸಂಯೋಗದಿಂದ ಎಲ್ಲ ಸಾಧ್ಯ ಆಗುತ್ತೆ ಅಂತ ವೈಶೇಷಿಕ ರಾದ್ಧಾಂತ ಹೇಳಿದ್ದು ನಾವು ನೋಡಿದ್ವಲ್ಲ. ಈ ಪುದ್ಗಲ ಎಂಬ ಹೆಸರಿನ ಈ ಅಣುಗಳಿದೆಯಲ್ಲ, ಅದರಿಂದ ಸಂಘಾತದಿಂದ ಎಲ್ಲ ಒಂದು ಪದಾರ್ಥ ಪ್ರಪಂಚವೆಲ್ಲ ಉತ್ಪತ್ತಿ ಆಗಿದೆ ಅಂತ ಅವರು ಹೇಳ್ತಾರೆ, ಇವರು ಹೇಳ್ತಾರೆ. ಇವತ್ತಿಗೂ ಕೂಡ ಅಣು ವಾದವನ್ನು ಒಪ್ತಕ್ಕ ಜೈನ ಮುನಿಗಳು ಬೇಕಾಷ್ಟು ಜನ ಇದ್ದಾರೆ. ತತ್ ಪೂರ್ವೇಣ ಇವ ಅಣುವಾದ ನಿರಾಕರಣೇನ ನಿರಾಕೃತಂ ಭವತಿ. ಅದನ್ನು ನಾವು ಹಿಂದೆಯೇ ಈ ಅಣುವಾದವನ್ನು ನಿರಾಕರಣೆಯನ್ನು ಮಾಡುವ ಮೂಲಕ ನಾವು ಅದಕ್ಕೆ ಸಮಾಧಾನವನ್ನು ಹೇಳಿ ಇದು ಆಧರಿಸತಕ್ಕದ್ದಲ್ಲ ಎಂಬುದನ್ನು ಹೇಳಿದ್ದೇವೆ. ಎಲ್ಲಿ? ಆ ಸೂತ್ರದಲ್ಲಿ, ಆ ವೈಶೇಷಿಕ ರಾದ್ಧಾಂತ ಪ್ರಕರಣದಲ್ಲಿ. ಇತ್ಯತಃ ಆದ್ದರಿಂದ ನ ಪೃಥಕ್ ತನ್ನಿರಾಕರಣಾಯ ಪ್ರಯತ್ಯತೆ. ಆದ್ದರಿಂದ ಈಗ ಬೇರೆಯಾಗಿ, ಈಗ ತಿರ್ಗಾ ಹೊಸದಾಗಿ ಬೇರೆಯಾಗಿ, ಪೃಥಕ್ ಬೇರೆಯಾಗಿ ತನ್ನಿರಾಕರಣಾಯ ಆ ಅಣುವಾದವನ್ನೇ ನಿರಾಕರಣೆ ಮಾಡುವುದಕ್ಕೆ ನಾವು ಯಾವ ಒಂದು ಪ್ರಯತ್ನವನ್ನು ಕೂಡ ಮಾಡುವುದಿಲ್ಲ. ಅಲ್ಲಿ ಮಾಡಿದೆಯಲ್ಲ ನೋಡ್ಕೊಳ್ಬೇಕು ನೀವು, ಅಥವಾ ಅದನ್ನೇ ನಮ್ಮ ಸ್ಮೃತಿ ಪಟದಲ್ಲಿ ಇದ್ದರೆ ತಂದ್ಕೋಬಹುದು. ಅದೇ ಒಂದು ಮಾತನ್ನು ಇಲ್ಲಿ ಹೇಳ್ತಾರೆ. ಇಲ್ಲಿ ಇದು ಮತ್ತೆ ಇನ್ನೊಂದು ದೋಷ ಏನು ಬರುತ್ತೆ ಅಂತಕ್ಕಂಥದ್ದನ್ನು ಮುಂದೆ ಹೇಳ್ತಾ ಇದ್ದಾರೆ. ಅದು ನೋಡಿ, ಹೀಗೆ ಆದರೆ ಈ ದೋಷ ಬಂದುಬಿಡುತ್ತೆ. ಒಟ್ಟು ಈ ಒಂದು ಮುಖ್ಯವಾಗಿ ಏನು ಹೇಳ್ತಾರೆ ನೋಡಿ, ಬೌದ್ಧ ಮತರ ನಿರಾಕರಣೆ ಆದ ಮೇಲೆ ಜೈನ ಮತವನ್ನು ತಗೊಂಡ್ರು. ಹೌದು ತಾನೆ? ಯಾಕೆ ತಗೊಂಡ್ರು? ಅದು ಒಂದು ಕಾರಣ ಇರಬಹುದು. 2 ಅವೈದಿಕ ಮತಗಳು ಅಂತಕ್ಕಂಥ ಕಾರಣ ಇರಬಹುದು. 2 ಅವೈದಿಕ ಮತಗಳು ಅಂತಕ್ಕಂಥ ಕಾರಣವೇ ಇದ್ದಿದ್ದರೆ ಆವಾಗ ಇನ್ನೊಂದು ಅವೈದಿಕ ಮತವಾಗಿರ್ತಕ್ಕಂಥ ಚಾರ್ವಾಕ ಮತವನ್ನು ಇದ್ರ ಮುಂದೆ ಹಾಕಬೇಕಾಗಿತ್ತು. ಯಾವುದು? ಜೈನ ಮತ ಖಂಡನೆ ಮಾಡಿದ ಮೇಲೆ ಚಾರ್ವಾಕ ಮತವನ್ನು ಹಾಕಬೇಕಾಗಿತ್ತು. ಆಗ ಸರಿ ಹೋಗೋದು. ನೋಡ್ರಿ, ಎಲ್ಲ ಅವೈದಿಕ ಮತಗಳಿಂದ ಖಂಡನೆ ಮಾಡಿದ್ದಾರೆ. ಹಾಗೆ ಮಾಡಿಲ್ಲ ಯಾರು ಸೂತ್ರಕಾರರು. ಕೇವಲ ಬೌದ್ಧ ಮತವನ್ನು ನಿರಾಕರಣೆ ಮಾಡಿದರು, ಜೈನ ಮತವನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ. ಆದ ನಂತರ ಈ ವೇದ ಬಾಹ್ಯವಾದ ಅವೈದಿಕವಾದ ಇನ್ನೊಂದು ಶಾಸ್ತ್ರ ಇದೆಯಲ್ಲ, ಯಾವುದು? ಅದು ಚಾರ್ವಾಕ ಶಾಸ್ತ್ರ. ಅದನ್ನು ಖಂಡನೆ ಮಾಡಬೇಕಾಯಿತು. ಅದನ್ನು ತಗೊಂಡಿಲ್ಲ, ಅದನ್ನು ಮುಂದೆ ತಗೊಂಡಿದ್ದಾರೆ. ಇಲ್ಲಿ ಈ ಪುನಃ ಏನು ಮಾಡಿದ್ದಾರೆ? ವೈದಿಕವಾದಕ್ಕೆ ಬಂದ್ಬಿಟ್ರು, ತಟಸ್ಥೇಶ್ವರವಾದಕ್ಕೆ ಬಂದ್ಬಿಟ್ರು. ಭಾಗವತ ಮತ, ಮಾಹೇಶ್ವರ ಮತ, ಬೇಕಾಶ್ಪತಗಳಿದೆ, ಅದಕ್ಕೆ ಬಂದ್ಬಿಟ್ರು. ಯಾತಕ್ಕೆ ಅಂದರೆ ಒಂದು ಮುಖ್ಯವಾದ ಕಾರಣ, ಹಿಂದೆ ಬೌದ್ಧರು ನೈರಾತ್ಮ್ಯವಾದವನ್ನು ಒಪ್ಪಿದ್ದರು. ಆ ನೈರಾತ್ಮ್ಯವಾದಕ್ಕೆ ಒಂದು ತರಹದಲ್ಲಿ ವಿರುದ್ಧವಾಗಿರತಕ್ಕಂತಹ ಇದು ಅನೇಕಾತ್ಮವಾದ. ಅನೇಕಾತ್ಮವಾದ ಅಂತಕ್ಕಂಥದ್ದು
ಈ ನಮ್ಮ ವೈದಿಕ ಮತದಲ್ಲಿಯೂ ಕೂಡ ಪೂರ್ವಪಕ್ಷವಾಗಿಯೇ ಸೂತ್ರ ತಗೊಂಡಿದ್ದಾರೆ ಆಚಾರ, ಬೇರೆ ವಿಚಾರ. ಇಲ್ಲಿ ಅವೈದಿಕ ಮತ ಇದೆಯಲ್ಲ, ಅದನ್ನೆಲ್ಲ ತಗೊಂಡಿಲ್ಲ. ಇಲ್ಲಿ ಅವೈದಿಕ ಮತದಲ್ಲಿ ಈ ನೈರ ನೈರಾತ್ಮ್ಯವಾದ ಆದಮೇಲಿಂದ ಈ ಒಂದು ನಾನಾತ್ವಾದವನ್ನು ತಗೊಂಡಿದ್ದಾರೆ. ಈ ನಾನಾತ್ವಾದ ತಗೊಂಡಾಗ ಅದ್ರಲ್ಲಿ ಏನು ದೋಷ ಬರುತ್ತೆ? ಆತ್ಮನಿಗೆ ನಮ್ಮ ವೇದಾಂತದಲ್ಲಿ ಹೇಳಿರ್ತಕ್ಕಂಥ ಆತ್ಮ ಯಾವುದು, ಇಲ್ಲಿ ಹೇಳಿರ್ತಕ್ಕಂಥ ಆತ್ಮ ಹೇಗಿದೆ ಅಂತಕ್ಕಂಥ ವಿವೇಚನೆ ಮಾಡಿ ತಿಳಿಸ್ಕೊಡ್ತಾ ಇದ್ದಾರೆ. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.